ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಫೋನ್ಪೇ ಅಪ್ಲಿಕೇಶನ್ ನೀವೇನೋ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಮಾಡ್ತಿದ್ದೀರಾ ಅಂದರೆ ₹100 ಕ್ಯಾಶ್ ಬ್ಯಾಕ್ನ ಕೊಡ್ತಾ ಇದ್ದಾರೆ. ಆ ಒಂದು ₹100 ಬಂದು ಫೋನ್ಪೇ ಗಿಫ್ಟ್ ಕಾರ್ಡ್ಗೆ ಹೋಗ್ತಾ ಇದೆ. ಆ ಒಂದು ಗಿಫ್ಟ್ ಕಾರ್ಡಲ್ಲಿರೋ ಹಣವನ್ನು ಹೇಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಫೋನ್ಪೇ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಗಿಫ್ಟ್ ಕಾರ್ಡಲ್ಲಿರೋ ಹಣವನ್ನು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಪ್ಷನ್ನ ಕೊಟ್ಟಿಲ್ಲ. ಆದರೆ ಫೋನ್ಪೇ ಅಪ್ಲಿಕೇಶನಲ್ಲಿ ನೀವ್ಯಾರು ಬಿಲ್ ಪೇಮೆಂಟ್ಸ್ನ ಮಾಡ್ತಿದ್ದೀರಾ ಅಂದರೆ ಗಿಫ್ಟ್ ಕಾರ್ಡಲ್ಲಿರೋ ಹಣವನ್ನು ನೀವು ಯೂಸ್ ಮಾಡ್ಕೊಬೋದು. ಆದರೆ ಗಿಫ್ಟ್ ಕಾರ್ಡಲ್ಲಿರೋ ಹಣವನ್ನು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಟ್ರಿಕ್ ಮುಖಾಂತರ ಹೇಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ವೆಲ್ತ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಗೋಲ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬೈ ಗೋಲ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಒನ್ ಟೈಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನೀವು ಎಷ್ಟು ಅರ್ನ್ ಮಾಡಿದ್ದೀರಾ ಆ ಒಂದು ಅರ್ನಿಂಗ್ಸ್ನ ಎಂಟರ್ ಮಾಡಿ, ಇಲ್ಲಿ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಎಷ್ಟು ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಹಾಗೆ ಎಷ್ಟು GST ಟ್ಯಾಕ್ಸ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಪ್ರೊಸೀಡ್ ಟು ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ನೀವು ಫೋನ್ಪೇ ಗಿಫ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ಗೋಲ್ಡ್ನ ನೀವು ಫೋನ್ಪೇ ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಮಾಡಿದ ನಂತರ ನೀವು ಇವತ್ತು ಬೆಳಗ್ಗೆ 8 ಪರ್ಚೇಸ್ ಮಾಡಿದ್ದೀರಾ ಅಂದರೆ ತಿರ್ಗಾ ನೀವು ನಾಳೆ ಬೆಳಗ್ಗೆ 8 ಆ ಒಂದು ಗೋಲ್ಡ್ನ ಸೆಲ್ ಮಾಡ್ತು ಅಂದರೆ ನೀವು ಏನು ರೆಫರ್ ಆ್ಯಂಡ್ ಅರ್ನಿಂದ ಅರ್ನ್ ಮಾಡ್ತೀರಾ ಆ ಒಂದು ಅರ್ನಿಂಗ್ಸು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೇಗೆ ಸೆಲ್ ಮಾಡೋದು ಅಂತ ನೆಕ್ಸ್ಟ್ ಡೇ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಸ್ಟಾಪ್ ಮಾಡಿರ್ತೀನಿ. ಓಕೆ, ಇವತ್ತು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನೆನ್ನೆ ನಾನು 10ನೇ ತಾರೀಕು ಬೆಳಗ್ಗೆ 8:37 ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ ಫೋನ್ಪೇ ಅಪ್ಲಿಕೇಶನಲ್ಲಿ. ಇವತ್ತು ಆ ಒಂದು ಗೋಲ್ಡ್ನ ಹೇಗೆ ಸೆಲ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಮೊದಲನೇದಾಗಿ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ವೆಲ್ತ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಗೋಲ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಮ್ಯಾನೇಜ್ ಯುವರ್ ಲಾಕರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಸೆಲ್ ಗೋಲ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗಿಲ್ಲಿ ನೀವು ಎಷ್ಟು ಅಮೌಂಟ್ನ ವಿಡ್ರಾ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಿದ್ದಾರೆ. ಸೊ ನನಗೆ ಬಂದು ₹279.50 ತೋರಿಸ್ತಿದ್ದಾರೆ. ಸೊ ನಾನು ಆ್ಯಕ್ಚುಲಿ ₹300 ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ, ಆದರೆ ನನಗೆ ₹279.50 ವಿಡ್ರಾ ಮಾಡೋದಕ್ಕೆ ಕೇಳ್ತಿದ್ದೆ. ಸೊ ಏನಕ್ಕಪ್ಪ ನಾನು ₹300 ವಿಡ್ರಾ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ಸೊ ನನಗೆ ಕೆಲವೊಂದು ಟ್ಯಾಕ್ಸ್ಗಳು ಅಪ್ಲೈ ಆಗಿದೆ. ಹಾಗಾಗಿ ₹21 ಟ್ಯಾಕ್ಸ್ ಕಟ್ ಆಗ್ತಿದೆ. ಇದು ಮಿಕ್ಕಿದ್ದು ಏನು ₹279.50 ಇದೆ. ಸೊ ಅದನ್ನು ನಾನು ವಿಡ್ರಾ ಮಾಡ್ಕೊಬೋದು. ಸೊ ನಿಮಗೂ ಕೂಡ ಅಷ್ಟೇ, ನೀವು ₹100 ಗೋಲ್ಡ್ನ ಪರ್ಚೇಸ್ ಮಾಡಿದ್ರು ಸೊ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗೆ ₹200 ಗೋಲ್ಡ್ ಪರ್ಚೇಸ್ ಮಾಡಿದ್ರು ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೊ ನೀವು ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಸೊ ಅಷ್ಟು ಗೋಲ್ಡಿಗೆ ನಿಮಗೆ ಟ್ಯಾಕ್ಸು ಅಪ್ಲೈ ಆಗೇ ಆಗುತ್ತೆ. ಬಟ್ ₹21 ಅಪ್ಲೈ ಆಗೋದಿಲ್ಲ. ನೀವ್ಯಾರು ₹100 ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನಿಮಗೆ ₹8 ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗೆ ₹200 ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಸೊ ಎಷ್ಟು ಟ್ಯಾಕ್ಸ್ ಇರುತ್ತೆ ಅಂತ ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ಒಂದು ಸತಿ ನೋಡ್ಕೊಳ್ಳಿ. ಸೊ ಗೋಲ್ಡ್ ಸೆಲ್ ಮಾಡಬೇಕಾದ್ರೆ ಅಲ್ಲಿ ತೋರಿಸುತ್ತೆ GST ಟ್ಯಾಕ್ಸು, ಹಾಗೆ ನೀವು ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಪ್ರತಿಯೊಂದು ಡೀಟೇಲ್ಸು ಕೂಡ ತೋರಿಸುತ್ತೆ. ಸೊ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಈ ರೀತಿ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಇಲ್ಲ ನಾನು ಟ್ಯಾಕ್ಸ್ ಪೇ ಮಾಡಲ್ಲ, ನಾನು ಏನು ರೆಫರ್ ಅಮೌಂಟ್ ಇರುತ್ತೆ ಅದನ್ನು ನಾನು ಹಾಗೆ ಉಪಯೋಗಿಸ್ಕೋಬೇಕು, ಇಲ್ಲ ನಾನು ಹಾಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂದರೆ ಆಗೋದಿಲ್ಲ. ಸೊ ಆ್ಯಕ್ಚುಲಿ ಫೋನ್ಪೇ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಗಿಫ್ಟ್ ಕಾರ್ಡಲ್ಲಿರೋ ಹಣವನ್ನು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಪ್ಷನ್ನ ಕೊಟ್ಟಿಲ್ಲ. ಸೊ ನೀವು ಬೇಕಾದರೆ ಬಿಲ್ ಪೇಮೆಂಟ್ಸ್ಗಳಿಗೆ ಯೂಸ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಬಿಲ್ ಪೇಮೆಂಟ್ಸಲ್ಲೂ ನಿಮಗೆ ಚಾರ್ಜಸ್ ಮಾಡ್ತಾಯಿದ್ದಾರೆ. ₹100ಗಿಂತ ಹೆಚ್ಚು ನೀವು ಬಿಲ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದರೆ ₹1, ₹2, ₹3 ಚಾರ್ಜಸ್ ಮಾಡ್ತಿದ್ದಾರೆ. ಸೊ ನೀವು ಅದನ್ನು ಪೇ ಮಾಡ್ತೀನಿ ಅಂದರೆ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲ ನನಗೆ ಬ್ಯಾಂಕ್ ಅಕೌಂಟ್ಗೆ ಬೇಕು, ನಾನು ರೆಫರ್ ಮಾಡಿರೋ ಹಣ ಅಂದರೆ ಸೊ ನೀವು ಈ ರೀತಿ ಟ್ರಿಕ್ನ ಬಳಸ್ಕೊಳ್ಳೋ ಮೂಲಕ ನಿಮ್ಮ ಒಂದು ಹಣವನ್ನು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಹಣವನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಸೆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕನ್ಫರ್ಮ್ ಮೆಸೇಜ್ ಟಾಪಪ್ ಆಗುತ್ತೆ. ಸೊ ಏನಪ್ಪ ಇಲ್ಲಿ ಕನ್ಫರ್ಮ್ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ಸೊ ನಿಮ್ಮದು ನೀವೇನು ಹಣ ಎಂಟರ್ ಮಾಡಿದ್ದೀರಾ, ಇವಾಗ ನಾನು ₹279 ಎಂಟರ್ ಮಾಡಿದ್ದೀನಲ್ವಾ. ಸೊ ₹279 ಬಂದು ನನಗೆ 48 ಅವರ್ಸ್ ಒಳಗಡೆ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನಿಮಗೂ ಕೂಡ ಇದೇ ರೀತಿ ಮೆಸೇಜು ಟಾಪಪ್ ಆಗುತ್ತೆ. ಸೊ ನೀವು ಅಲ್ಲಿ ಕನ್ಫರ್ಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಸೆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಕೇಳುತ್ತೆ. ಸೊ ಹಾಗಾಗಿ ಸೆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಆ ಒಂದು ಗೋಲ್ಡ್ನ ಫೋನ್ಪೇ ಅಪ್ಲಿಕೇಶನಲ್ಲಿ ಸೆಲ್ ಮಾಡ್ತೀರಾ. ಸೊ ಸೆಲ್ ಮಾಡಿದ ನಂತರ ವಿತ್ತಿನ ಸೆಕೆಂಡಲ್ಲೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆ ಒಂದು ಹಣ ರಿಸೀವ್ ಆಗುತ್ತೆ. ಸೊ ನೀವು ಎಷ್ಟು ವಿತ್ಡ್ರಾ ಮಾಡಿದ್ದೀರಾ ಆ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ತಿನ ಸೆಕೆಂಡಲ್ಲೇ ರಿಸೀವ್ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇ ವಿತ್ತಿನ ಸೆಕೆಂಡಲ್ಲೇ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಯಿತು. ಒಂದು ವೇಳೆ ನಿಮಗೆ ರಿಸೀವ್ ಆಗಲಿಲ್ಲ ಅಂದರೆ 48 ಅವರ್ಸ್ ತನಕ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ
ಆ ಒಂದು ಹಣ ರಿಸೀವ್ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.